ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಸುದ್ದಿ ಮಾಡ್ತಾ ಇದೆ. ಕರ್ನಾಟಕ ಹೇಟ್ ಸ್ಪೀಚ್ ಆ್ಯಂಡ್ ಹೇಟ್ ಕ್ರೈಮ್ ಪ್ರಿವೆನ್ಷನ್ ಬಿಲ್ 2025 ಡಿಸೆಂಬರ್ 10ನೇ ತಾರೀಕು ವಿಧಾನಸಭೆಯಲ್ಲಿ ಮಂಡನೆಯಾಗಿದೆ. ಹೆಚ್ಚುತ್ತಿರುವ ಕೋಮು ವೈಷಮ್ಯ, ಕೋಮು ಪೂರ್ವಾಗ್ರಹ ಮತ್ತು ಕೋಮು ಹಿಂಸೆಗಳನ್ನು ತಡೆಯೋದಕ್ಕೆ ಈ ಮಸೂದೆ ತಯಾರಾಗಿದೆ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಈ ಮಸೂದೆಯ ವಿರುದ್ಧ ಕೋರ್ಟಿಗೆ ಹೋಗ್ತೇವೆ, ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಕಾನೂನು ಹೋರಾಟ ನಡೆಸ್ತೇವೆ ಅಂತ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬಿಜೆಪಿಯೇ ದ್ವೇಷ ಭಾಷಣದ ಪಿತಾಮಹ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ದ್ವೇಷ ಹರಡ್ತಾರೆ. ದ್ವೇಷ ಭಾಷಣ ನಿಷೇಧ ಮಾಡಿದರೆ ಬಿಜೆಪಿಗೆ ತೊಂದರೆ ಆಗುತ್ತೆ, ಅದಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಏನಿದು ದ್ವೇಷ ಭಾಷಣ ತಡೆ ಕಾಯ್ದೆ? ಈ ಹೊಸ ಕಾಯ್ದೆಯ ಅಗತ್ಯ ಏನಿದೆ? ಭಾರತದ ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಈ ರೀತಿಯ ಕಾಯ್ದೆ ಇದೆಯಾ? ಬಿಜೆಪಿ ಏಕೆ ಇದನ್ನು ವಿರೋಧ ಮಾಡ್ತಾ ಇದೆ? ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನ ಒಂದು ಮಾತು, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಈಗ ಮಂಡಿಸಿರುವಂತಹ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ತಡೆ ಕಾಯ್ದೆ ಇಡೀ ದೇಶದಲ್ಲೇ ಮೊದಲನೆಯದ್ದು. ಬೇರೆ ಯಾವ ರಾಜ್ಯದಲ್ಲೂ ಈ ರೀತಿಯ ಪ್ರಯತ್ನ ನಡೆದಿಲ್ಲ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಹಳೆಯ IPC ಕಾಯ್ದೆಗೆ, ಇಂಡಿಯನ್ ಪಿನಲ್ ಕೋಡ್ ಕಾಯ್ದೆಗೆ ಅಲ್ಪ ಸ್ವಲ್ಪ ತಿದ್ದುಪಡಿಗಳನ್ನು ಮಾಡಿ ಭಾರತೀಯ ನ್ಯಾಯ ಸಂಹಿತೆ BNS ಅಂತ ಹೆಸರಿಟ್ಟಿದೆ. ಆ ಕಾಯ್ದೆಯಲ್ಲಿ ಕೋಮು ಹಿಂಸೆ ತಡೆಗೆ ಸಂಬಂಧಿಸಿ ಕೆಲವು ಕಲಮುಗಳಿವೆ. ಆದರೆ ಅಲ್ಲಿ ಆ ಕಲಮುಗಳ ಕೋಮು ಹಿಂಸೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟ ವ್ಯಾಖ್ಯಾನ ಇಲ್ಲ. ಆದರೆ ಈಗ ಕರ್ನಾಟಕ ಜಾರಿಗೆ ತರಲು ಹೊರಟಿರುವಂತಹ ದ್ವೇಷ ಭಾಷಣ ತಡೆ ಕಾಯ್ದೆನಲ್ಲಿ ಹೇಟ್ ಸ್ಪೀಚ್ ಮತ್ತು ಹೇಟ್ ಕ್ರೈಮ್ಸ್ ಬಗ್ಗೆ ಬಹಳ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಲಾಗಿದೆ. ದ್ವೇಷ ಭಾಷಣ ಅಂದರೆ ಏನು? ಯಾವುದೇ ಸಾರ್ವಜನಿಕ ಅಭಿವ್ಯಕ್ತಿ, ಅದು ಭಾಷಣ ಇರ್ಬೋದು, ಬರವಣಿಗೆ ಇರ್ಬೋದು, ದೃಶ್ಯ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿರ್ಬೋದು, ಅದರಿಂದ ಜನರಿಗೆ ನೋವು, ಜನರ ಮಧ್ಯೆ ವೈಷಮ್ಯ, ವೈರತ್ವ ಅಥವಾ ದ್ವೇಷ ಉಂಟಾದರೆ ಅದು ಈ ಕಾಯ್ದೆಯಡಿ ಬರುತ್ತೆ. ಅದನ್ನು ದ್ವೇಷ ಭಾಷಣ ಅಂತ ಹೇಳ್ತಾರೆ. ಅದೇ ರೀತಿ ವ್ಯಕ್ತಿಗಳ ಅಥವಾ ಗುಂಪುಗಳ ಅಥವಾ ಸಮುದಾಯಗಳ ಮಧ್ಯೆ ವೈಷಮ್ಯ ಉಂಟು ಮಾಡುವಂತಹ ಭಾಷಣ, ಬರವಣಿಗೆಗಳು ಕೂಡ ಈ ಕಾಯ್ದೆಯಡಿಯಲ್ಲಿ ಬರ್ತವೆ. ಇನ್ನು ಹೇಟ್ ಕ್ರೈಮ್ ಅಂದರೆ ಏನು? ಯಾವುದೇ ಕೃತ್ಯ, ಅದು ಇತರರಿಗೆ ನೋವು ಮಾಡೋದು ಅಥವಾ ನೋವು ಮಾಡೋದಕ್ಕೆ ಪ್ರಚೋದನೆ ಕೊಡೋದು ಅಥವಾ ಇತರರ ಬಗ್ಗೆ ಪೂರ್ವಾಗ್ರಹ ಮತ್ತು ಅಸಹಿಷ್ಣುತೆಯನ್ನು ಉಂಟು ಮಾಡೋದು, ಇದನ್ನು ಹೇಟ್ ಕ್ರೈಮ್ ಅಂತ ಹೇಳ್ತಾರೆ. ಈ ಅಪರಾಧಗಳಿಗೆ ಮಸೂದೆಯಲ್ಲಿ ಕಠಿಣ ಶಿಕ್ಷೆಯನ್ನು ಕೂಡ ನಿಗದಿ ಮಾಡಲಾಗಿದೆ. ನೀವು ಮೊದಲ ಬಾರಿ ಹೇಟ್ ಸ್ಪೀಚ್ ಮಾಡಿದರೆ 5,000 ರೂಪಾಯಿ ದಂಡ, 3 ವರ್ಷದವರೆಗೆ ಜೈಲು ಶಿಕ್ಷೆ. ಮತ್ತೆ ಈ ಅಪರಾಧವನ್ನು ನೀವು ರಿಪೀಟ್ ಮಾಡಿದರೆ ನಿಮಗೆ 2 ರಿಂದ 10 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸಬಹುದು. ಅದೇ ರೀತಿ ಹೇಟ್ ಕ್ರೈಮ್ ಮಾಡಿದರೆ ಮೊದಲ ಬಾರಿಗೆ 1 ರಿಂದ 7 ವರ್ಷವರೆಗೆ ಜೈಲು ಶಿಕ್ಷೆ ಮತ್ತು 50,000 ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತೆ. ಹೇಟ್ ಕ್ರೈಮ್ ರಿಪೀಟ್ ಮಾಡಿದರೆ 2 ರಿಂದ 10 ವರ್ಷದವರೆಗೆ ಜೈಲು ಮತ್ತು 1 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತೆ. ಹೇಟ್ ಸ್ಪೀಚ್ ಆಗಲಿ, ಹೇಟ್ ಕ್ರೈಮ್ ಆಗಲಿ, ಈ ಪ್ರಕರಣದಲ್ಲಿ ಪೊಲೀಸರು ನಿಮ್ಮನ್ನು ವಾರೆಂಟ್ ಇಲ್ಲದೆ ಬಂಧಿಸಬಹುದು. ಈ ಅಪರಾಧದಲ್ಲಿ ಜಾಮೀನು ಕೂಡ ಸಿಗೋದಿಲ್ಲ. ಇದು ನಾನ್ ಬೈಲೇಬಲ್ ಅಫೆನ್ಸ್. ಈ ಕಾಯ್ದೆಯ ಪ್ರಕಾರ ಅಪರಾಧ ಮಾಡಿದಾಗ ಕೇವಲ ವ್ಯಕ್ತಿಗಳನ್ನು ಮಾತ್ರ ಅಲ್ಲ, ರಾಜಕೀಯ ಪಕ್ಷಗಳನ್ನು ಮತ್ತು NGOಗಳನ್ನು ಅಥವಾ ಬೇರೆ ಸಂಘ ಸಂಸ್ಥೆಗಳನ್ನು ಕೂಡ ಇದಕ್ಕೆ ಪ್ರಚೋದನೆ ಕೊಟ್ಟರೆ ಶಿಕ್ಷೆಗೆ ಒಳಪಡಿಸಬಹುದು. ಈ ಸಂಸ್ಥೆಗಳಿಗೆ, ಈ ರಾಜಕೀಯ ಪಕ್ಷಗಳಿಗೆ 10 ಲಕ್ಷ ರೂಪಾಯಿವರೆಗೆ ದಂಡ ಕೂಡ ವಿಧಿಸಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳು ಕಂಡು ಬಂದಲ್ಲಿ ಆ ಕಂಟೆಂಟ್ ಅನ್ನು 24 ಗಂಟೆಯ ಒಳಗೆ ಕಿತ್ತು ಹಾಕೋದಕ್ಕೆ ಅಧಿಕಾರಿಗಳು ಆದೇಶ ಕೊಡಬಹುದು. ಹಾಗೆಯೇ ಆ ಚಾನೆಲ್ ಅನ್ನು ಅಧಿಕಾರಿಗಳು ಬ್ಲಾಕ್ ಕೂಡ ಮಾಡಬಹುದು. ಹೇಟ್ ಸ್ಪೀಚ್ ತಡೆ ಕಾಯ್ದೆಯ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಜಿಲ್ಲಾಧಿಕಾರಿ, ತಾಲೂಕು ದಂಡಾಧಿಕಾರಿ ಅಥವಾ DCP ಅಥವಾ DYSP ಸಂಭಾವ್ಯ ಅಪರಾಧಿಗಳ ವಿರುದ್ಧ ಮೊದಲೇ ತಡೆ ಕ್ರಮಗಳನ್ನು ಕೈಗೊಳ್ಳಬಹುದು. ಆ ಊರಲ್ಲಿ ಪ್ರತಿಬಂಧಕಾಜ್ಞೆಯನ್ನು ಕೂಡ ವಿಧಿಸಬಹುದು. ಈ ಕಾಯ್ದೆಯಲ್ಲಿರುವ ಇನ್ನೊಂದು ಹೊಸ ವಿಷಯ ಅಂತ ಹೇಳಿದ್ರೆ ಪರಿಹಾರವನ್ನು ಒದಗಿಸೋದು. ದ್ವೇಷ ಭಾಷಣಕ್ಕೆ ಒಳಗಾದಂತಹ ವ್ಯಕ್ತಿ ಅಥವಾ ಸಂಸ್ಥೆ ಇದೆಯಲ್ಲ, ಅಥವಾ ಹೇಟ್ ಕ್ರೈಮ್ನಿಂದ ತೊಂದರೆಗೆ ಒಳಗಾದಂತಹ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಕೋರ್ಟ್ಗಳು ಪರಿಹಾರ ಹಣವನ್ನು ನೀಡಲು ಆದೇಶ ಮಾಡಬಹುದು. ಅಪರಾಧಿಗಳಿಗೆ ದಂಡ ವಿಧಿಸಿ ಆ ಹಣವನ್ನು ಸಂತ್ರಸ್ತರಿಗೆ ನೀಡಬಹುದು. ರಾಜ್ಯ ಸರ್ಕಾರ ಈಗ ವಿಧಾನಸಭೆಯಲ್ಲಿ ಈ ಮಸೂದೆಯನ್ನು ಮಂಡಿಸಿದೆ. ಇದನ್ನು ಕೋರ್ಟಿನಲ್ಲಿ ಪ್ರಶ್ನಿಸ್ತೇವೆ ಅಂತ ಬಿಜೆಪಿ ನಾಯಕರು ಈಗಾಗಲೇ ಹೇಳಿದ್ದಾರೆ. ಈ ಮಸೂದೆ ಸಂವಿಧಾನದ 19ನೇ ಕಲಮಿನಲ್ಲಿ ಪ್ರಜೆಗಳಿಗೆ ನೀಡಲಾಗಿರುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಮೊಟಕುಗೊಳಿಸುತ್ತದೆ ಅಂತ ಬಿಜೆಪಿ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಾಡೋ ಸಂಭವ ಇದೆ.
ಈ ಹೊಸ ಕಾಯ್ದೆಯಿಂದ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳನ್ನು ನಿಯಂತ್ರಿಸಬಹುದು. ಆ ಮೂಲಕ ಸಮಾಜದಲ್ಲಿ ಸೌಹಾರ್ದತೆ ನೆಲೆಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮಸೂದೆ ಮಂಡನೆಯನ್ನು ವಿರೋಧಿಸಿ ಬಿಜೆಪಿ ಸದಸ್ಯರು ವಿಧಾನಸಭೆಯಲ್ಲಿ ಈಗಾಗಲೇ ಸಭಾತ್ಯಾಗ ಮಾಡಿದ್ದಾರೆ. ಇದು ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ. ಈ ಕಾನೂನನ್ನು ನಾವು ಯಾವ ರೀತಿ ವಿರೋಧಿಸ್ತೀವಿ ಅನ್ನೋದನ್ನು ಬಿಜೆಪಿಯವರು ತೋರಿಸಿದ್ದಾರೆ. ಈ ಮಸೂದೆ ಸಂವಿಧಾನ ವಿರೋಧಿ, ಟೀಕಾಕಾರರ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ಇದು. ಅಂದರೆ ಸರ್ಕಾರವನ್ನು ಯಾರು ಟೀಕೆ ಮಾಡ್ತಾರೆ ಅವರ ಬಾಯಿ ಮುಚ್ಚಿಸೋದಕ್ಕೆ ಈ ಕಾನೂನನ್ನು ಸರ್ಕಾರ ಬಳಸ್ತದೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಕೂಡ ಇದು ಎಮರ್ಜೆನ್ಸಿ 2.0 ಅಂತ ಟೀಕಿಸಿದ್ದಾರೆ. ಮಸೂದೆಯ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ನಡೆಯುವಾಗ ಇನ್ನಷ್ಟು ವಿಷಯಗಳು ಬೆಳಕಿಗೆ ಬರಬಹುದು. ಆದರೆ ಕರ್ನಾಟಕದಲ್ಲಿ ಇವತ್ತು ದ್ವೇಷ ಭಾಷಣ ಮತ್ತು ದ್ವೇಷ ಹರಡುವಂತಹ ಕೃತ್ಯಗಳು ಪ್ರತಿದಿನಕ್ಕೂ ಹೆಚ್ಚಾಗ್ತಾ ಇದೆ ಅನ್ನೋದು ಮಾತ್ರ ನಿಜ. ಸಮುದಾಯಗಳ ಮಧ್ಯೆ ದ್ವೇಷ ಹೆಚ್ಚಿಸುವಂತಹ ಕೃತ್ಯಗಳಿಗೆ, ಭಾಷಣ ಇರ್ಬೋದು ಅಥವಾ ಲೇಖನಗಳಿರ್ಬೋದು ಅಥವಾ ಕಂಟೆಂಟ್, ವಿಡಿಯೋದಲ್ಲಿ ಬರುವಂತಹ ಕಂಟೆಂಟ್ಗಳಿರ್ಬೋದು, ಇದಕ್ಕೆಲ್ಲಕ್ಕೂ ತಡೆ ಹಾಕಬೇಕಾದಂಥ ಅಗತ್ಯ ಈಗ ನಮ್ಮ ಸಮಾಜದಲ್ಲಿ ಹಿಂದೆಂದಿಗಿಂತ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮಸೂದೆಯ ಬಗ್ಗೆ ವ್ಯಾಪಕವಾದಂತಹ ಸಾರ್ವಜನಿಕ ಚರ್ಚೆ ನಡೆಯಬೇಕಾಗಿದೆ. ಅಧಿಕಾರಿಗಳು ಈ ಕಾಯ್ದೆಯ ಪ್ರೊವಿಷನ್ಗಳನ್ನು ದುರ್ಬಳಕೆ ಮಾಡದಂತೆಯೂ ಕೂಡ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗಿದೆ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.